ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಅದು ಎತ್ತರವಾದ ಅಪಾಯಕಾರಿ ಬೆಟ್ಟ. ಒಂಟಿಯಾಗಿ ಬೆಟ್ಟವನ್ನು ಹತ್ತಿ ಸ್ವಲ್ಪ ಮೈ ಮರೆತರೂ ಇದ್ದಕ್ಕಿದ್ದಂತೆ ಅವರು ಕಾಣೆಯಾಗ್ತಾರಂತೆ. ಅದರಲ್ಲೂ ರಾತ್ರಿಯ ಹೊತ್ತು ಆ ಬೆಟ್ಟವನ್ನು ಹತ್ತುವವನಿಗೆ ಎಂಟದೇ ಬೇಕಂತೆ. ಆ ಬೆಟ್ಟವನ್ನು ಒಂಟಿಯಾಗಿ ಹತ್ತಿದವರೆಲ್ಲ ಹೇಳುವ ಮಾತೊಂದೇ, ಅಲ್ಲಿ ಏನೋ ಇದೆ, ಅದು ಪ್ರಾಣಕ್ಕೆ ಕುತ್ತು ತರುತ್ತೆ ಅಂತ. ಹಾಗಾದರೆ ಆ ಬೆಟ್ಟದ ರಹಸ್ಯವೇನು? ಅಲ್ಲಿ ಏನಿದೆ? ಬನ್ನಿ ನೋಡೋಣ. ಈ ಭೂಮಿಯ ವೈಚಿತ್ರ್ಯವೇ ಹಾಗೆ. ಇದು ಹಲವಾರು ವಿಶೇಷತೆಗಳಿಂದ, ವೈಶಿಷ್ಟ್ಯತೆಯಿಂದ ಕೂಡಿದೆ. ಅಷ್ಟೇ ಅಲ್ಲ, ಇದು ಹಲವಾರು ವಿಚಿತ್ರ ವಿಸ್ಮಯಗಳನ್ನು ಕೂಡ ತನ್ನಲ್ಲಿ ಹುದುಗಿಸಿಕೊಂಡಿದೆ. ಮೇಲಿಂದ ಮೇಲೆ ಮಾನವ ಕುಲವನ್ನು ಎಚ್ಚರಿಸಲು ಅಂತಹ ವಿಸ್ಮಯಗಳನ್ನು ಉಂಟು ಮಾಡುತ್ತಲೇ ಇರುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ವಿಚಿತ್ರಗಳ ಜೊತೆಗೆ ಭಯಾನಕತೆಯನ್ನು ಹುಟ್ಟು ಹಾಕ್ತಾ ಇರುತ್ತೆ. ಅವುಗಳ ರಹಸ್ಯಗಳನ್ನು ತಿಳಿಯಲು ಹೋದಷ್ಟು ಅವು ಮತ್ತಷ್ಟು ನಿಗೂಢವಾಗುತ್ತವೆ. ಕೆಲವೊಂದು ಸಲ ಅವು ಘೋರವಾಗಿಯೂ ಕಾಣುತ್ತವೆ. ಅಂತಹ ವಿಚಿತ್ರ ವಿಸ್ಮಯಗಳನ್ನು ಉಂಟು ಮಾಡುವುದರ ಜೊತೆಗೆ ಭಯಾನಕತೆಗೆ ಹೆಸರಾಗಿ ಒಂಟಿಯಾಗಿ ಬರುವ ಜನರನ್ನ ಭಯದ ಎದೆಬಡಿತ ಹೆಚ್ಚಿಸುತ್ತಾ ಕೆಲವೊಂದು ಸಾರಿ ಅವರ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತಾ ಅರ್ಥವಾಗದ ರಹಸ್ಯವಾಗಿ ಕಾಡ್ತಾ ಇದೆ ಒಂದು ಬೆಟ್ಟ. ಅದುವೇ ಈ ಪ್ರಪಾತ ಬೆಟ್ಟ. ಎತ್ತ ನೋಡಿದರೂ ಗಿರಿ ಶಿಖರಗಳಂತೆ ಕಾಣ್ತಾ ಇರುವ ಎತ್ತರವಾದ ಹಸಿರು ಬೆಟ್ಟಗಳು, ಬೆಟ್ಟದ ತುಂಬೆಲ್ಲ ಎತ್ತರವಾದ ಮರಗಳು, ನೋಡಲು ನಯನ ಮನೋಹರ. ಪ್ರಶಾಂತವಾಗಿ ನಿಂತು ನೋಡಿದರೆ ಭೂಲೋಕದ ಸ್ವರ್ಗದ ಹಾಗೆ ಕಾಣುತ್ತೆ ಈ ಸ್ಥಳ. ಇಂತಹ ಕಣ್ಣಿಗೆ ಮಾತ್ರ ಕಾಣುವ ಈ ಸ್ವರ್ಗದಲ್ಲಿ ಅಷ್ಟೇ ಅಪಾಯಕಾರಿ ಸ್ಥಳವಿದೆ. ಈ ಬೆಟ್ಟದ ತುದಿಗೆ ಒಂದು ಸಾರಿ ನಿಂತು ನೋಡಿದರೆ ಒಂದು ಸಲ ಸಾವು ಕಣ್ಣ ಮುಂದೆ ಪಾಸಾದಂತಾಗುತ್ತೆ. ಆದರೆ ಜೀವನದಲ್ಲಿ ನೊಂದು ಸಾವಿನ ಕದ ತಟ್ಟುತ್ತಿರುವವರಿಗೆ ನೇರವಾಗಿ ಕೈಲಾಸಕ್ಕೆ ಕಳಿಸುವ ಜಾಗ. ಅದು ಎಲ್ಲರೂ ನಂಬಲೇಬೇಕಾದ ಸತ್ಯ ಕೂಡ. ಅದು ಒತ್ತಟ್ಟಿಗಿರಲಿ, ಇಂತಹ ಅಪಾಯಕಾರಿ ಪ್ರಪಾತ ಬೆಟ್ಟದಲ್ಲಿ ಇನ್ನು ಕೆಲವು ವಿಚಿತ್ರಗಳು ಉಂಟಾಗ್ತವೆ. ಅವುಗಳನ್ನು ಕೇಳಿದರೆ ಎಂಟೆದ ಬಂಟನಿಗೂ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ಯಾಕಂದರೆ ಒಂಟಿಯಾಗಿ ಈ ಬೆಟ್ಟವನ್ನು ಹತ್ತಲು ಹೋದವರು ವಾಪಸ್ಸು ಬರುವುದು ಅನುಮಾನವಂತೆ. ಭಯಾನಕ ಅನುಭವ ಅಂದರೆ ನೀವು 12 ಗಂಟೆ ಮೇಲೆ ಲೈಫಲ್ಲಿ ಯಾರಿಗೂ ಹೋಗಲ್ಲ. ಅಲ್ಲಿಗೆ ನಾನು ಹೋಗ್ತೀನಿ, ನಾನು ಎಂಜಾಯ್ ಮಾಡ್ಕೊಂಬರ್ತೀನಿ, ನಾನು ಮಜಾ ಮಾಡ್ಕೊಂಬರ್ತೀನಿ, ಲೈಫಲ್ಲಿ ಆಗಲ್ಲ. ಅದರಲ್ಲೂ ರಾತ್ರಿಯ ಹೊತ್ತು ಆ ಬೆಟ್ಟವನ್ನು ಹತ್ತಿ ಕೆಳಗಿಳಿದವನು ಎಂಟೆದೆ ಬಂಟನೆ ಎನ್ನುತ್ತಾರೆ. ಯಾಕಂದರೆ ರಾತ್ರಿಯ ಹೊತ್ತು ಆ ಬೆಟ್ಟವನ್ನು ಹತ್ತಿ ವಾಪಸ್ಸಾದವರ ಸಂಖ್ಯೆ ತುಂಬ ಕಡಿಮೆಯಂತೆ. ಅಲ್ಲಿಗೆ ಹೋಗಲ್ಲ, ಆ ಪ್ಲೇಸಿಗೆ ಹೋಗಲ್ಲ. ಅದು ಅಂದರೆ ಅಂಥ ಧೈರ್ಯ ಹೊಂದ್ಸಾಗಬೇಕು, ಆಮೇಲೆ ಗನ್ ಬೇಕು ಕೈಲಿ. ಆ ಥರಲ್ಲಿದ್ದರೆ ಹೋಗಿ ಬರ್ಬೋದು. ಮೊನ್ನೆಯಷ್ಟೇ 3 ತಿಂಗಳ ಹಿಂದೆ ಇಲ್ಲಿ ಒಂದು ಭಯಂಕರ ಘಟನೆ ನಡೆದು ಹೋಗಿದೆ. ಅದು ಹಸು ಮೇಯಿಸಲೆಂದು ಒಬ್ಬ ವ್ಯಕ್ತಿ ಈ ಬೆಟ್ಟವನ್ನು ಹತ್ತಿದ್ದನಂತೆ. ಆದರೆ ಬೆಳಗ್ಗೆ ಹೋದ ವ್ಯಕ್ತಿ ಸಂಜೆಗೆ ವಾಪಸ್ಸಾಗಲಿಲ್ವಂತೆ. ಮನೆಯವರು ಮತ್ತೆರಡು ದಿನ ಕಾದರೂ ವಾಪಸ್ಸು ಬರಲೇ ಇಲ್ವಂತೆ. ಕೊನೆಗೆ ಭಯಗೊಂಡ ಮನೆಯವರು ಊರವರಿಗೆ ಸುದ್ದಿ ಮುಟ್ಟಿಸಿ ಎಲ್ಲರೂ ಸೇರಿ ಸತತವಾಗಿ 2 ತಿಂಗಳಷ್ಟು ಹುಡುಕಿದ್ರು ಆ ವ್ಯಕ್ತಿ ಸಿಕ್ಕೇ ಇಲ್ವಂತೆ. ಮಿಸ್ ಆಗಿ ಈಗ 3 ತಿಂಗಳಾಗ್ತಾ ಬಂತು. ದಾರಿ ತಪ್ಪಿ ಹೋಗ್ಯಾರ, ಏನಾಗ್ಯಾರ ಅಂತ ಗೊತ್ತಿಲ್ಲ, ಸಿಕ್ಕಿಲ್ಲ ಅವರು. ತುಂಬ 2 ತಿಂಗಳವರೆಗೂ ಹುಡುಕಿದ್ರು, ಅವರೇನು ಸಿಕ್ಕಿಲ್ಲ. ಇಲ್ಲಿ ಇಂತಹ ಸಂಗತಿಗಳು ಇದೇ ಮೊದಲೇನಲ್ಲ. ಇಂತಹ ಘಟನೆಗಳು ಇಲ್ಲಿ ಸಾಕಷ್ಟು ನಡೆದು ಹೋಗಿವೆ. ಆದರೆ ಕಾರಣವನ್ನು ಕೇಳಿದರೆ ಆ ಬೆಟ್ಟದಲ್ಲಿ ಪ್ರೇತಾತ್ಮವಿದೆ. ಅದು ಯಾರ ಕಣ್ಣಿಗೂ ಕಾಣದೆ ಅಲ್ಲಿಗೆ ಬರುವ ಜನರನ್ನು ಸಾಯಿಸುತ್ತಾ ಈ ರೀತಿ ಮೋಸ ಮಾಡುತ್ತಂತೆ.
ಪ್ರಾಣಕ್ಕೆ ಗಂಡಾಂತರ ತರುತ್ತಂತೆ. ಮಾಡಿ ಎಲ್ಲ ಒಂದೊಂದು ಟೈಮಲ್ಲಿ ಮಾಡ್ತದೆ, ಯಾವಾಗಲೂ ಬರಲ್ಲ, ಅದು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಏನೋ ಮೋಸ ಮಾಡಿ ಹೋಗ್ತದೆ. ಎಲ್ಲರಿಗೂ ಒಂದು ಕಡೆ ಪ್ರೇತಾತ್ಮಗಳ ಬಗ್ಗೆ ಅನುಮಾನ ಮೂಡಿದರೆ ಇನ್ನೊಂದೆಡೆ ಆ ಬೆಟ್ಟದಲ್ಲಿರುವ ಹುಲಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾರೆ. ಬಹುಶಃ ಆ ವ್ಯಕ್ತಿ ಹುಲಿಯ ಬಾಯಿಗೆ ಆಹಾರವಾಗಿರಬಹುದು ಎನ್ನುತ್ತಾರೆ ಕೆಲವರು. ಸಿಕ್ಕಿರ್ಬೋದಾ ಏನೋ ಗೊತ್ತಿಲ್ಲ. ಇದಕ್ಕಿಂತಲೂ ಮೊದಲು ಬೆಂಗಳೂರಿನ ಬಂದ ಇಬ್ಬರು ಯುವಕರು ಈ ಬೆಟ್ಟವನ್ನು ಹತ್ತಿ ಮೇಲೆ ಹೋಗಿದ್ದರಂತೆ. ಇಡೀ ಬೆಟ್ಟವನ್ನು ಸುತ್ತಿ ವಾಪಸ್ಸು ಬರುವಾಗ ಅವರು ಕೂಡ ದಾರಿ ತಪ್ಪಿ ಬಿಟ್ಟಿದ್ದರಂತೆ. ಯಾಕಂದರೆ ಅವರು ಈ ಬೆಟ್ಟದ ಇನ್ನೊಂದು ತುದಿಯಲ್ಲಿ ಶತಶತಮಾನಗಳ ಹಿಂದಿನ ಒಂದು ಕೋಟೆ ಇದೆ. ಆ ಕೋಟೆಯ ಹತ್ತಿರ ಬರುತ್ತಲೇ ಅಲ್ಲಿ ವಿಚಿತ್ರ ಆಕಾರವೊಂದು ಇದ್ದಕ್ಕಿದ್ದಂತೆ ಅವರಿಗೆ ಎದುರಾಗ್ತಿತ್ತಂತೆ. ಅದು ಇವರನ್ನು ಮುಂದೆ ಹೋಗಲು ಬಿಡದೆ ಹಿಂದೆ ತಳ್ಳಿದಂತಾಗಿತ್ತಂತೆ. ಆಗ ತಕ್ಷಣವೇ ಮೋಡ ಆವರಿಸಿ ಮುಂದೆ ದಾರಿ ಕಾಣದಾಗಿತ್ತಂತೆ. ಆ ಕೋಟೆಯ ಹತ್ತಿರ ಹೋಗಿ ಕುಳಿತಿದ್ದರಂತೆ. ಫುಲ್ ಮಿಸ್ಟ್ ಕವರ್ ಆಯಿತು. ಮಿಸ್ಟ್ ಕವರ್ ಆದರೆ 8-9 ದಾರಿಗಳಿದ್ದಾವೆ. ಆ ದಾರಿಲಿ ಯಾವುದ್ರಲ್ಲಿ ನೀವು ಬರ್ತೀರಿ? ಅವ್ರು ಏನು ಮಾಡಿದ್ರು, ಸೋತು ಛತ್ರಿಲಿ ನೀರು ಇಟ್ಕೊಂಡು ಬಾಟ್ಲಿಲಿ ಕುಡ್ಕೊಂಡು ಅಲ್ಲೇ ಕೂತ್ಬಿಟ್ರು. ಎದುರುಗಡೆ 7-8 ಕಾಲು ದಾರಿಗಳು ಕಂಡಿದ್ದವಂತೆ. ಆದರೆ ಮೋಡ ಕವಿದ್ದರಿಂದ ಎತ್ತ ಹೋಗಬೇಕೆಂದು ಗೊತ್ತಾಗದೆ ಭಯ ಬಿದ್ದು ಕಂಗಾಲಾಗಿದ್ದರಂತೆ. ಕುಡಿಯಲು ನೀರಿಲ್ಲದೆ, ತಿನ್ನಲು ಆಹಾರವಿಲ್ಲದೆ ಕಂಗೆಟ್ಟು 2 ದಿನ ಅಲ್ಲಿಯೇ ಕುಳಿತಿದ್ದರಂತೆ. ಇವರ ಪುಣ್ಯಕ್ಕೆ ಇವರು ಬೆಟ್ಟ ಹತ್ತುವಾಗ ಸ್ಥಳೀಯರು ಇವರು ಹೋದದ್ದನ್ನು ಗಮನಿಸಿದ್ದಾರಂತೆ. 2 ದಿನ ಕಳೆದರೂ ಇವರು ವಾಪಸ್ಸು ಬರದಿದ್ದಕ್ಕೆ ಅನುಮಾನಗೊಂಡ ಅವರು ತಮ್ಮ ಸುರಕ್ಷತಾ ವಸ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಏನಾಗಿದೆ ನೋಡಬೇಕು ಎಂದು ಈ ಬೆಟ್ಟವನ್ನು ಹತ್ತಿ ಬಂದಿದ್ದರಂತೆ. ಆವಾಗ 2 ದಿನದಿಂದ ಅಲ್ಲಿಯೇ ಕುಳಿತಿದ್ದ ಇವರು ಸ್ಥಳೀಯರ ಕೈಗೆ ಸಿಕ್ಕಿದ್ದರಂತೆ. ತುಂಬ ಭಯಪಟ್ಟು ಫುಲ್ಲು ಒಂಥರ ಹೆದರಿಕೆ ಆಗಿತ್ತು, ಇನ್ನು ನಾವು ಊರು ಮುಟ್ತೀವ ಇಲ್ಲ ಅಂತೇಳಿ. ಅವರಿಗೆ ಮರುಜೀವ ಬಂದದ್ದಾಗಿತ್ತಂತೆ. ಸ್ಥಳೀಯರು ಅವರನ್ನು ಊರು ಸೇರಿಸಿ ಪ್ರಾಣ ಉಳಿಸಿದ್ದರಂತೆ. ಅವ್ರನ್ನ ನಾನು ಹೋಗಿ 7:15 7:45 ಹೋಗಿ ಕರ್ಕೊಂಬಂದೆ. ಇಂತಹ ಘಟನೆಗಳು ಇಲ್ಲಿ ಒಂದೆರಡಲ್ಲ, ಮೇಲಿಂದ ಮೇಲೆ ನಡೆಯುತ್ತಲೇ ಇರುತ್ತವಂತೆ. ಇಂತಹ ರಹಸ್ಯ ಸ್ಥಳಗಳ ಬೆನ್ನತ್ತಿ ಹೋಗಿ ಅವುಗಳ ರಹಸ್ಯವನ್ನು ಬಯಲು ಮಾಡುವುದೆಂದರೆ ನಮಗೆ ಎಲ್ಲಿಲ್ಲದ ಆಸಕ್ತಿ. ಹೀಗಾಗಿ ಕೂಡಲೇ ನಾವು ಆ ಬೆಟ್ಟದ ಜಾಡು ಹಿಡಿದು ಹೊರಟಿದ್ದೆವು. ಆ ಬೆಟ್ಟವಿರುವುದು ಕೂಡ ಮಲೆನಾಡಿನ ದೊಡ್ಡ ಕಣಿವೆಗಳ ಮಧ್ಯದಲ್ಲಿ. ಸುಮಾರು ತಿರುವು ಮುರುವುಗಳ ರಸ್ತೆಯನ್ನು ಸುತ್ತುತ್ತಾ ಆ ಪ್ರಪಾತ ಬೆಟ್ಟವನ್ನು ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು. ಆ ಬೆಟ್ಟವನ್ನು ಸಮೀಪಿಸ್ತಾ ಇದ್ದಂತೆ ನಮಗೆ ಆ ಬೆಟ್ಟದ ಕೆಳಗಿರುವ ಒಂದು ಊರಿನ ಅಂಗಡಿ ಕಂಡಿತ್ತು. ನಾವು ಗಾಡಿ ಇಳಿದು ಆ ಅಂಗಡಿಯವನನ್ನು ಮಾತನಾಡಿಸಿ ಆ ಬೆಟ್ಟದ ಬಗ್ಗೆ ಕೇಳಿದ್ದೆವು. ಆತ ಆ ಬೆಟ್ಟದ ಭಯಾನಕ ಅನುಭವಗಳನ್ನು ಹೇಳತೊಡಗಿದ್ದ. ಬೇಗನೆ ಹೋಗಿ, ಯಾಕಂದ್ರೆ ಪ್ರಾಣಿಗಳಿಗೆ ತುಂಬ ಭಯ ಇರುತ್ತೆ. ನೈಟ್ ಹೊತ್ತು ಯಾರು ಹೋಗೋದಿಲ್ಲ, ಯಾರು ಹೋಗೋದಿಲ್ಲ. ಹೋದವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ? ಹೋದರೆ ಪ್ರಾಬ್ಲಮ್ ಏನಾಗಿಲ್ಲ, ಆದರೂ ಇಲ್ಲಿದ್ದವರಿಗೆ ಭಯ ಜಾಸ್ತಿ ಇದೆ. ಹಾಗಾಗಿ ಆ ಸ್ಥಳೀಯ ಅಂಗಡಿಯವ ಆ ಬೆಟ್ಟದ ಬಗ್ಗೆ ನಮ್ಮ ತಂಡಕ್ಕೆ ಹೇಳಿದ್ದೇನು? ನಮ್ಮ ತಂಡ ಮುಂದೇನು ಮಾಡುತ್ತೆ ಎಲ್ಲವನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಆ ಬೆಟ್ಟದ ಕೆಳಗಿರುವ ಸ್ಥಳೀಯನನ್ನ ಆ ರಾತ್ರಿ ವಿಚಾರಿಸಿದಾಗ ಅವನು ಆ ಬೆಟ್ಟದ ಬಗ್ಗೆ ಇನ್ನೂ ಕೆಲವು ಭಯಾನಕ ಅನುಭವಗಳನ್ನು ಹೇಳಿದ್ದ. ಆ ರಾತ್ರಿ ನಾವು ಆ ಬೆಟ್ಟವನ್ನು ಹತ್ತುವುದಕ್ಕೆ ಬೇಡವೆಂದಿದ್ದ. ಆದರೂ ನಮ್ಮ ತಂಡ ಆ ರಾತ್ರಿ ಆ ಭಯಾನಕ ಬೆಟ್ಟವನ್ನು ಹತ್ತುತ್ತೆ. ಅದು ಹೇಗೆ ನೀವೇ ನೋಡಿ. ನಾವು ಆ ಬೆಟ್ಟದ ಕೆಳಗಿರುವ ಊರನ್ನು ತಲುಪುವಷ್ಟರಲ್ಲಿ ಆ ಕಾಡಿನ ಹಳ್ಳಿಯ ಜನ ಮಲಗಲು ಅಣಿಯಾಗ್ತಾ ಇದ್ರು. ಪುಣ್ಯಕ್ಕೆ ಆ ಬೆಟ್ಟದ ಕೆಳಗಿರುವ ಊರಿನ ಅಂಗಡಿಯೊಂದು ತೆಗೆದಿತ್ತು.
ನಾವು ಹೋಗಿ ಆ ಅಂಗಡಿಯವನನ್ನು ಮಾತನಾಡಿಸಿ ಆ ಬೆಟ್ಟದ ಬಗ್ಗೆ ಕೇಳಿದೆವು. ಆತ ಒಂದೊಂದಾಗಿ ಹೇಳತೊಡಗಿದ್ದ. ಆ ಬೆಟ್ಟ ಹತ್ತುವಾಗ ಪ್ರೇತಾತ್ಮಗಳು ಕೈ ಅಡ್ಡ ಹಾಕುವುದಾಗಿ ಹೇಳಿದ್ದ. ಜೊತೆಗೆ ಆ ಬೆಟ್ಟದಲ್ಲಿ ಭಯಂಕರ ಕ್ರೂರ ಮೃಗಗಳು ಕೂಡ ಜಾಸ್ತಿ ಇವೆ. ನೀವು ಬೆಟ್ಟವನ್ನು ಹತ್ತುವಾಗ ರಸ್ತೆಗೆ ಬರುತ್ತವೆ. ಅವುಗಳ ಬಾಯಿಗೆ ಸಿಕ್ಕರೆ ಆಹಾರವಾಗುವುದಂತೂ ಖಂಡಿತ ಎಂದಿದ್ದ. ಅಷ್ಟರಲ್ಲಿ ಮತ್ತೊಬ್ಬ ಸ್ಥಳೀಯ ಅಲ್ಲಿಗೆ ಬಂದಿದ್ದ. ಆತ ಕೂಡ ತನಗೆ ಆ ಬೆಟ್ಟದಲ್ಲಾದ ಭಯಾನಕ ಅನುಭವಗಳನ್ನು ಹೇಳಿದ್ದ. ಇವರ ಹೆಸರು ಆಂಟೋನಿ, ಟ್ರ್ಯಾಕ್ಟರ್ ಡ್ರೈವರ್. ಒಂದು ದಿನ ರಾತ್ರಿಯ ಹೊತ್ತು ಆತನ ಟ್ರ್ಯಾಕ್ಟರ್ ತೆಗೆದುಕೊಂಡು ಆ ಬೆಟ್ಟದ ದಾರಿಯತ್ತ ಹೋಗಿದ್ದರಂತೆ. ಆ ಸಮಯದಲ್ಲಿ ಇವರ ಕಣ್ಣ ಮುಂದೆ ಒಂದು ಪಾಚಿಯಂತಹ ಆಕಾರ ಉರುಳಿ ಹೋಗಿತ್ತಂತೆ. ಆಗ ಇವರ ಗಾಡಿಯ ಲೈಟ್ಗಳು ಇದ್ದಕ್ಕಿದ್ದಂತೆ ಆಫ್ ಆಗಿದ್ವಂತೆ. ಆ ಮೂಮೆಂಟಲ್ಲಿ ಬರೋ ಟೈಮಲ್ಲಿ ನಾನು ಕರೆಕ್ಟ್ 12ರಿಂದ 1 ಗಂಟೆ ಆಗಿತ್ತು ಇಲ್ಲಿಗೆ ಬರೋದಕ್ಕೆ. ಆ ಟೈಮಲ್ಲಿ ಒಂದ್ಸಲ ನನಗೆ ಗುಂಗ್ ಅಂತ ನುಗ್ದಂಗೆ ಆಯ್ತು. ಅವೆರಡೆ ಫುಲ್ಲು ಲೈಟ್ ಎಲ್ಲ ಫುಲ್ ಆಫ್. ಹೆದರಿದ ಇವರು ಕೂಡಲೇ ದೇವರ ಮಂತ್ರಪಠನ ಮಾಡಿದ್ದರಂತೆ. ಇದ್ದಕ್ಕಿದ್ದಂತೆ ಇವರ ಗಾಡಿಯ ಲೈಟ್ಗಳು ಆನ್ ಆಗಿದ್ದವಂತೆ. ತಕ್ಷಣವೇ ಅಲ್ಲಿ ನಿಲ್ಲದಂತೆ ಅಲ್ಲಿಂದ ಗಾಡಿ ಓಡಿಸಿಕೊಂಡು ವಾಪಸ್ಸಾಗಿದ್ದರಂತೆ. ಆಟೋಮೆಟಿಕ್ ಆನ್ ಆಯ್ತು. ಒಂದು 2 ಇಂದ 3 ಸೆಕೆಂಡ್ ಆನ್ ಆಯ್ತು ಆಟೋಮೆಟಿಕ್. ನಾವು ಸತ್ಮತ ದೇವಪ್ಪ ಸರ್ಪನಿ ಸ್ವರ್ಗನಿ ಸಂಸಾರ ರಸ್ತನ ದೇವ ಕ್ರಿಸ್ತ ಅಂತೇಳಿ ನಾವು ಅದೊಂದು ಹೇಳಿದ್ರೆ ಅದು ಎಂಥ ಭೂತ ಪೀಡ ಇದ್ರು ನಮ್ಮನ್ನ ಹೆಚ್ಚು ಮಾಡೋಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಹಾಗೆ ಆ ಸತ್ಯದಿಂದ ನನಗೆ ದೇವರು ಇದ್ದಾನೆ ಅಂತೇಳಿ ಅದೇ ನನಗೆ ನಂಬರ್ 1. ಹಾಗೆ ಹೇಳುತ್ತಾ ಆತ ನಮಗೆ ಇಷ್ಟೊತ್ತಲ್ಲಿ ನೀವು ಬೆಟ್ಟ ಹತ್ತಿ ಬೆಟ್ಟದ ತುದಿ ತಲುಪಲು ಸಾಧ್ಯವೇ ಇಲ್ಲ, ಬೇಕಾದರೆ ಚಾಲೆಂಜ್ ಹಾಕ್ತೀನಿ ಎಂದಿದ್ದ. ಇಲ್ಲ ಸರ್, ನೈಟು ನಿಮಗೆ ನಿಮ್ಮ ಅಮಾಸೆ ಹುಣ್ಣಿಮೆ ದಿನ ನನ್ನ ಲೈಫಲ್ಲಿ ಹೋಗಲ್ಲ ಅಲ್ಲಿಗೆ. ನಾನು ಬೇಕಾದ್ರೆ ಅದು ಪಕ್ಕ ನಾನು ಹೇಳ್ತೀನಿ. ಡೇಂಜರ್ ಅಂತಲ್ಲ ನೋಡಿ, ಗಾಳಿ ಬಂದಾಗ ಹಿಂಗೆ ತೂಗಬೇಕು. ಮನುಷ್ಯನ ಕೆಳಗಡೆಯಿಂದ ಗಾಳಿ ಬಂದಾಗ ಇದು ಹಿಂಗೆ ಬಗ್ಸತ್ತೆ ಹಿಂಗೆ. ಬೇಕಾದ್ರೆ ನಿಮ್ಗೆ ಆಗಲ್ಲ. ನಾನು ಬೇಕಾದ್ರೆ ಈ ಕ್ಷಣ ಬೇಕಾದ್ರೆ ನಿಮ್ಮ ಗಾಡೀಲಿ ಬರ್ತೀನಿ, ನಾನು ಕೆಳಗಡೆ ಕಾಲು ಹಾಕ್ಕೊಂಡು ಕೊಡ್ತೀನಿ, ನೀವು ಹಾಕ್ಕೊಡ್ರಿ ನೋಡೋಣ. ಬೇಕಾದ್ರೆ ಒಂದು 15,000 1 lakhs ಚಾಲೆಂಜ್. ನಾವು ಅವನ ಮಾತಿಗೆ ಎದುರಾಡದೆ ಆಯಿತು, ನಾವು ಈಗ ಅಲ್ಲಿಗೆ ಹೋಗೋದಿಲ್ಲ, ಬೆಳಗ್ಗೆನೇ ಅಲ್ಲಿಗೆ ಹೋಗ್ತೇವೆ ಎಂದು ಹೇಳಿ ಅಲ್ಲಿಂದ ಗಾಡಿ ಹತ್ತಿ ಮುಂದೆ ಬಂದಿದ್ದೆವು. ಆ ನಂತರ ಆ ಬೆಟ್ಟದಿಂದ 10-15 ಕಿಲೋಮೀಟರ್ ದೂರದಲ್ಲಿರುವ ಒಂದು ಊರಿಗೆ ಬಂದು ಅಲ್ಲಿ ಊಟ ಮುಗಿಸಿ ಅನಂತರ ಏನೇ ಆಗಲಿ ಈ ರಾತ್ರಿಯೇ ಆ ಬೆಟ್ಟವನ್ನು ಹತ್ತಬೇಕು, ಅಲ್ಲಿ ಏನಿದೆ ನೋಡಲೇಬೇಕೆಂದು ನಿರ್ಧರಿಸಿ ಮತ್ತೆ ಗಾಡಿ ಹತ್ತಿ ಆ ಬೆಟ್ಟದತ್ತ ಹೊರಟಿದ್ದೆವು. ಆಗ ಸರಿಯಾಗಿ 11 ಗಂಟೆ. ಆತ ನಮಗೆ ಸವಾಲು ಹಾಕಿ ಹೇಳುತ್ತಾನೆ ಅಂದರೆ ಅಲ್ಲಿ ಏನೋ ಇದ್ದೇ ಇರಬೇಕು, ಆದರೂ ಅದೇನೇ ಆಗಲಿ ಆ ರಹಸ್ಯವನ್ನು ಭೇದಿಸಲೇಬೇಕೆಂದು ನಮ್ಮ ನಿರ್ಧಾರ ಗಟ್ಟಿಯಾಗಿತ್ತು. ಆದರೂ ಗೊತ್ತಿರದ ಸ್ಥಳದ ಬಗ್ಗೆ ಸ್ಥಳೀಯರು ಹೇಳಿದ್ದನ್ನು ಕೇಳಿದಾಗ ನಮ್ಮಲ್ಲಿ ಸ್ವಲ್ಪ ಭಯ ಶುರುವಾಗಿತ್ತು. ಆ ಭಯವನ್ನು ಹಿಮ್ಮೆಟ್ಟುತ್ತಾ ನಾವು ಧೈರ್ಯದಿಂದ ಆ ಬೆಟ್ಟದತ್ತ ಗಾಡಿ ನುಗ್ಗಿಸಿದ್ದೆವು. ಸುಮಾರು ಅರ್ಧ ಗಂಟೆ ಪ್ರಯಾಣಿಸಿದ ಮೇಲೆ ನಾವು ಆ ಬೆಟ್ಟದ ಅಡಿಯನ್ನು ತಲುಪಿದ್ದೆವು. ನಮ್ಮ ಗಾಡಿ ಅಲ್ಲಿಯವರೆಗೂ ಮಾತ್ರ ಹೋಗುವಂತಿತ್ತು. ಮುಂದೆ ಮಣ್ಣಿನ ದಾರಿ ಕಂಡಿತ್ತು. ಗಾಡಿಯನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ಆ ಬೆಟ್ಟವನ್ನು ಹತ್ತತೊಡಗಿದ್ದೆವು.
ಆ ಕಾಡು ದಾರಿಯ ಗಿಡಮರಗಳು ಭಯಂಕರವಾಗಿ ಕಾಣ್ತಾ ಇದ್ವು. ಆ ಕಗ್ಗತ್ತಲಿನ ರಾತ್ರಿ ಚಿರಗುಡ್ತಾ ಇತ್ತು. ಹಾಗೆ ಎಲ್ಲರೂ ಮುಂದೆ ಹೆಜ್ಜೆ ಹಾಕಿದ್ದರು. ಹಾಗೆ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮ್ಮ ಎದೆ ದಸಕ್ ಎನ್ನುವ ಒಂದು ಆಘಾತ ಎದುರಾಗಿತ್ತು. ಅದು ನಾವು ಹೊರಟಿದ್ದ ಬೆಟ್ಟದ ದಾರಿಯ ಪಕ್ಕದಲ್ಲಿ ಇದ್ದಕ್ಕಿದ್ದಂತೆ ಒಂದು ಕ್ರೂರ ಪ್ರಾಣಿ ಕಾಣಿಸಿಕೊಂಡಿತ್ತು. ಅದು ನಮ್ಮತ್ತಲೇ ಬಂದಂತೆ ಕಂಡಿತ್ತು. ಎಲ್ಲರ ಎದೆ ಝಲ್ ಎಂದು ಅಲ್ಲಿಂದ ಎದ್ದು ಬಿದ್ದು ಓಡಿ ನಾವು ಗಾಡಿ ಬಾಗಿಲು ಹಾಕಿಕೊಂಡಿದ್ದೆವು. ಎಲ್ಲರಿಗೂ ಒಂದು ಕ್ಷಣ ಜೀವ ಹೋಗಿ ಮತ್ತೆ ಬಂದಂತಾಗಿತ್ತು. ಯಾಕಂದರೆ ನಿಜಕ್ಕೂ ಅದು ಚಿರತೆಯಾಗಿತ್ತು. ಆ ದಾರಿಯಲ್ಲಿ ಹೋಗುವುದು ಸರಿಯಲ್ಲ ಅನ್ನಿಸಿತ್ತು. ಕೂಡಲೇ ಅಲ್ಲಿಂದ ಮುಂದೆ ಬಂದಿದ್ದೆ. ಅಲ್ಲಿಂದ ಮುಂದೆ ಬಂದಿದ್ದ ನಮ್ಮ ತಂಡ ಮುಂದೇನು ಮಾಡುತ್ತೆ? ಮತ್ತೆ ಆ ಬೆಟ್ಟವನ್ನು ಹತ್ತಿ ಆ ಬೆಟ್ಟದ ರಹಸ್ಯವನ್ನು ಬಯಲು ಮಾಡುತ್ತಾ? ಇಷ್ಟಕ್ಕೂ ಆ ಬೆಟ್ಟ ಯಾವುದು? ಎಲ್ಲವನ್ನ ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ. ಆ ಚಿರತೆಯನ್ನು ನೋಡಿ ಹೆದರಿ ಮುಂದೆ ಬಂದ ನಮ್ಮ ತಂಡ ಬೇರೊಂದು ದಾರಿಯಲ್ಲಿ ಆ ಬೆಟ್ಟವನ್ನು ಹತ್ತಲು ತೀರ್ಮಾನಿಸಿ ಬೆಟ್ಟವನ್ನು ಹತ್ತತೊಡಗುತ್ತೆ. ಮುಂದೆ ನಡೆದದ್ದೆಲ್ಲ ತುಂಬ ಕುತೂಹಲಕಾರಿ, ಅಷ್ಟೇ ಭಯಾನಕ. ಆ ಭಯಾನಕ ಚಿರತೆಯನ್ನು ನೋಡಿ ಹೆದರಿದ ನಾವು ಅಲ್ಲಿಂದ ಜೋರಾಗಿ ಗಾಡಿ ಓಡಿಸಿಕೊಂಡು ಮುಂದೆ ಬಂದಿದ್ದೆವು. ಅನಂತರ ಒಂದು ಕಡೆ ಗಾಡಿಯನ್ನು ನಿಲ್ಲಿಸಿ ಅಲ್ಲಿಂದ ಚಿಕ್ಕದಾದ ಇನ್ನೊಂದು ಕಾಲು ದಾರಿಯಲ್ಲಿ ಬೆಟ್ಟವನ್ನು ಹತ್ತತೊಡಗಿದ್ದೆವು. ಆ ದಾರಿಯೂ ಕೂಡ ತುಂಬ ಭಯಾನಕವಾಗಿ ಕಾಣ್ತಾ ಇತ್ತು. ಮನಸ್ಸಿನಲ್ಲಿ ಕ್ರೂರ ಮೃಗಗಳ ಭಯ ಕಾಡ್ತಾ ಇತ್ತು. ಅದು ಏನಾದರೂ ಆಗಲಿ ಆ ಬೆಟ್ಟವನ್ನು ಹತ್ತಲೇಬೇಕು, ಆ ಬೆಟ್ಟದ ತುದಿಯಲ್ಲಿ ಮಲಗಲೇಬೇಕೆಂದು ನಿರ್ಧಾರ ಮಾಡಿಯಾಗಿತ್ತು. ಸುರಕ್ಷತೆಗಾಗಿ ಆ ದಾರಿಯ ಪಕ್ಕದಲ್ಲಿ ಬಿದ್ದಿದ್ದ 2 ದೊನ್ನೆಗಳನ್ನು ತೆಗೆದುಕೊಂಡು ಬೆಟ್ಟವನ್ನು ಹತ್ತತೊಡಗಿದ್ದೆವು. ಪಕ್ಕದ ಕಾಡು ಆ ರಾತ್ರಿಯ ಕತ್ತಲಲ್ಲಿ ಭಯಾನಕವಾಗಿ ಕಾಣ್ತಾ ಇತ್ತು. ಭಯದಲ್ಲಿಯೇ ನಮ್ಮ ಹೆಜ್ಜೆಗಳು ಉರುಳ್ತಾ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ ಹಾಗೂ ಹೀಗೂ ಪ್ರಯಾಸಪಟ್ಟು ಬೆಟ್ಟದ ತುದಿಯನ್ನು ತಲುಪಿದ್ದೆವು. ಆ ಸ್ಥಳದಲ್ಲಿಯೇ ಅಲ್ಲಿಗೆ ಬಂದ ಜನ ಪ್ರೇತಾತ್ಮವನ್ನು ಕಂಡಿದ್ದು, ಅದರ ಧ್ವನಿಯನ್ನು ಕೇಳಿಸಿಕೊಂಡಿದ್ದು. ಮನಸ್ಸಿನಲ್ಲಿ ಭಯವಿದ್ದರೂ ಕೂಡ ಹಾಗೆ ಎಲ್ಲರೂ ಆ ಬೆಟ್ಟವನ್ನು ಹತ್ತಿದ ಸಂತಸದಲ್ಲಿ ಅದರ ತುದಿಯಲ್ಲಿ ನಿಂತು ಆ ಸ್ಥಳವನ್ನು ಸುತ್ತಲೂ ಪರಿಶೀಲಿಸತೊಡಗಿದೆವು. ಆಗ ಒಂದು ಆಘಾತ ಎದುರಾಗಿತ್ತು. ಅದು ಸ್ವಲ್ಪ ಮುಂದೆ ಹೋಗಿ ಆ ಸ್ಥಳವನ್ನು ವೀಕ್ಷಿಸ್ತಾ ಇದ್ದ ನಮ್ಮ ತಂಡದ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಕಿರುಚಿಕೊಂಡು ಕೆಳಗೆ ಬಿದ್ದಿದ್ದ. ನಾವು ಹೆದರಿ ಅವನ ಕಡೆ ಓಡಿ ಹೋಗಿದ್ದೆವು. ಅವನು ತುಂಬ ಗಾಬರಿಗೊಂಡಿದ್ದ. ಅವನನ್ನು ಯಾರೋ ತಳ್ಳಿದಂತಾಯಿತು ಎಂದು ಆತ ಒಂದೇ ಸಮನೆ ಕನವರಿಸ್ತಾ ಇದ್ದ. ನಾವು ಅವನನ್ನು ಸಮಾಧಾನಪಡಿಸಿದಾಗ ಆತ ಸುಧಾರಿಸಿದ್ದ. ಅನಂತರ ಅಲ್ಲಿಂದ ಮುಂದೆ ಕರೆದುಕೊಂಡು ಬಂದು ಒಂದು ಕಡೆ ಕುಳಿತಿದ್ದೆವು. ಆಗ ಮಧ್ಯರಾತ್ರಿ ದಾಟಿ ಹೋಗಿತ್ತು. ಆದರೂ ಕ್ರೂರ ಪ್ರಾಣಿಗಳ ಭಯ ಕಾಡ್ತಾ ಇತ್ತು. ದೂರದಲ್ಲಿ ಕೆಲವು ಪ್ರಾಣಿಗಳು ಕೂಗುತ್ತಿರುವ ಧ್ವನಿ ಕೇಳಿ ಬರ್ತಾ ಇತ್ತು. ಸುರಕ್ಷತೆಗಾಗಿ ಅಲ್ಲಿ ಬೆಂಕಿ ಹಾಕಿ ಕುಳಿತುಕೊಂಡಿದ್ದೆವು. ಅದೇ ನಮಗೆ ಸುರಕ್ಷಿತವಾದ ಸ್ಥಳವೆನಿಸಿತ್ತು. ಅಲ್ಲಿಯೇ ನಿದ್ರೆಗೆ ಜಾರಿದ್ದೆವು.
ಸ್ವಲ್ಪ ಹೊತ್ತಲ್ಲೇ ಬೆಳಗು ಹರಿದಿತ್ತು. ಎಲ್ಲರೂ ಎದ್ದು ಆ ಸ್ಥಳವನ್ನು ವೀಕ್ಷಿಸಿದಾಗ ಎಲ್ಲರಲ್ಲೂ ಹೊಸ ಕಳೆ ಮೂಡಿತು. ನಾವು ಬೆಟ್ಟದ ತುತ್ತ ತುದಿಯಲ್ಲಿದ್ದೆವು. ಆ ಬೆಳಕಲ್ಲಿ ಆ ಇಡೀ ಬೆಟ್ಟವನ್ನೆಲ್ಲ ನೋಡಬೇಕೆನಿಸಿತು. ಪಕ್ಕದಲ್ಲಿದ್ದ ಬೆಟ್ಟವನ್ನು ಹತ್ತತೊಡಗಿದ್ದೆವು. ಆ ಬೆಟ್ಟ ತುಂಬ ಎತ್ತರವಾಗಿತ್ತು. ತುಂಬ ಪ್ರಯಾಸಪಟ್ಟು ಆ ಬೆಟ್ಟವನ್ನು ಅದನ್ನೆಲ್ಲವನ್ನ ನೋಡಿದಾಗ ಅಲ್ಲಿ ನಮಗೆ ಕಂಡಿದ್ದು ಸುಸೈಡ್ ಸ್ಪಾಟ್. ಆ ಸ್ಥಳವನ್ನು ಒಮ್ಮೆ ತೀಕ್ಷ್ಣವಾಗಿ ಗಮನಿಸಿದ್ದೆವು. ಆ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಸ್ವಲ್ಪ ಕಾಲು ಜಾರಿದ್ರು ಅವರ ದೇಹ ಸೇರೋದು ಪ್ರಪಾತವನ್ನ. ಅದರಂತೆ ಆ ಬೆಟ್ಟದ ತುದಿಯಿಂದ ಕಾಲು ಜಾರಿ ಕೆಳಗೆ ಬಿದ್ದ ಎಷ್ಟೋ ಜನ ಆ ಪ್ರಪಾತಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಅವರನ್ನೆಲ್ಲ ಅಲ್ಲಿ ಓಡಾಡುವ ಪ್ರೇತಾತ್ಮವೇ ಪ್ರಪಾತಕ್ಕೆ ನೂಕಿ ಕೊಂದಿದೆ ಎನ್ನುತ್ತಾರೆ ಕೆಲವರು. ಆ ಬೆಟ್ಟದಿಂದ ಮತ್ತೊಂದು ಬೆಟ್ಟವನ್ನು ಹತ್ತಿ ಹೋದರೆ ಅಲ್ಲಿ ಸಿಗುವುದೇ ಬೆಟ್ಟದ ತುದಿಯಲ್ಲಿಯ ದೊಡ್ಡ ಕೋಟೆ. ಈ ಕೋಟೆಗೂ ಆ ಸೂಸೈಡ್ ಸ್ಥಳಕ್ಕೂ, ಈ ಸ್ಥಳದಲ್ಲಿ ಪ್ರೇತಾತ್ಮ ಓಡುವುದಕ್ಕೂ ಒಂದಕ್ಕೊಂದು ಸಂಬಂಧವಿದೆಯಂತೆ. ಇಷ್ಟಕ್ಕೂ ಆ ಬೆಟ್ಟ ಯಾವುದು, ಇದರ ಇತಿಹಾಸವೇನು ಎಂದು ತಿಳಿದುಕೊಳ್ಳುವುದು ಮುಖ್ಯ. ಶತಮಾನಗಳ ಹಿಂದೆ ಈ ಬೆಟ್ಟ ವೀರ ಬಲ್ಲಾಳರಾಯನ ಅಧೀನದಲ್ಲಿತ್ತು. ಆಗ ವೈರಿ ರಾಜ್ಯಗಳಿಂದ ವೈರಿ ಸೈನಿಕರು ಈ ಬಲ್ಲಾಳರಾಯನ ಸಾಮ್ರಾಜ್ಯವನ್ನು ನುಸುಳಲು ಬರುವ ಸೈನಿಕರನ್ನು ಕಂಡುಹಿಡಿಯುವುದಕ್ಕಾಗಿ ಬಲ್ಲಾಳರಾಯ ಇಲ್ಲಿ ಕೋಟೆಯನ್ನು ನಿರ್ಮಿಸಿದ್ದನಂತೆ. ಹೀಗಿರುವಾಗ ಈ ಬಲ್ಲಾಳರಾಯನ ಸಾಮ್ರಾಜ್ಯದ ಮೇಲೆ ಟಿಪ್ಪು ಸುಲ್ತಾನನ ಕಣ್ಣು ಬೀಳುತ್ತೆ. ಆಗ ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಟಿಪ್ಪು ಸುಲ್ತಾನ ಈ ಬಲ್ಲಾಳರಾಯನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಾನೆ. ಬಲ್ಲಾಳರಾಯನ ಸೈನ್ಯವನ್ನು ನಾಶ ಮಾಡಿ ಅವನ ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಾನೆ. ಆಗ ಬಲ್ಲಾಳರಾಯನ ಹೆಂಡತಿಯೂ ಕೂಡ ಟಿಪ್ಪು ಸುಲ್ತಾನನಿಗೆ ಬಂಧಿಯಾಗುವ ಪರಿಸ್ಥಿತಿ ಬರುತ್ತೆ. ಆವಾಗ ದಿಕ್ಕೆಟ್ಟ ಬಲ್ಲಾಳರಾಯನ ರಾಣಿ ಟಿಪ್ಪುವಿನಿಂದ ತಪ್ಪಿಸಿಕೊಂಡು ಈ ಬೆಟ್ಟದ ತುದಿಗೆ ಬಂದು ಇಲ್ಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳಂತೆ. ಅವಳ ಅತೃಪ್ತ ಆತ್ಮ ಅಂದಿನಿಂದ ಈ ಸ್ಥಳದಲ್ಲಿ ಪ್ರೇತಾತ್ಮವಾಗಿ ಅಲೆಯಲು ಶುರು ಮಾಡಿದೆಯಂತೆ. ಅದುವೇ ಇಂದಿಗೂ ಈ ಬೆಟ್ಟದ ತುದಿಗೆ ಬಂದವರನ್ನು ಈ ಪ್ರಪಾತಕ್ಕೆ ನೂಕಿ ಸಾಯಿಸಿಬಿಡುತ್ತಂತೆ. ಇಂದು ಕೆಲವು ರಹಸ್ಯಕಾರಕ ಕುತೂಹಲಗಳಿಗೆ ಕಾರಣವಾಗಿ ಕೆಲವೊಂದು ವೇಳೆ ಭಯಾನಕವಾಗುವ ಈ ಪ್ರಪಾತದ ಬೆಟ್ಟವಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯನ ದುರ್ಗದಲ್ಲಿ. ನಾವು ಆ ವೀರ ಬಲ್ಲಾಳನ ಕೋಟೆಗೂ ಕೂಡ ಹೊರಟು ಆ ಬೆಟ್ಟವನ್ನು ಹತ್ತಿ ಆ ಕೋಟೆಯನ್ನೆಲ್ಲ ನೋಡಿದ್ದೆವು. ಈ ಬೆಟ್ಟವನ್ನೆಲ್ಲ ಕೂಲಂಕುಷವಾಗಿ ನೋಡಿದಾಗ ನಮಗೆ ಆ ಬೆಟ್ಟದ ಭಯಾನಕತೆಗೆ ಕಾರಣ ಗೊತ್ತಾಗಿತ್ತು. ಆ ಬೆಟ್ಟದಲ್ಲಿ ಯಾವ ದುಷ್ಟ ಶಕ್ತಿಯ ಹಾವಳಿಯೂ ಇಲ್ಲ. ಅಲ್ಲಿ ಕ್ರೂರ ಮೃಗಗಳ ಅಟ್ಟಹಾಸ ಜೋರಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಅಲ್ಲಿ ಮೃಗಗಳು ತಿಂದು ಬಿಸಾಕಿದ ಸಾಧು ಪ್ರಾಣಿಗಳ ಮೂಳೆಗಳು ನೋಡಲು ಸಿಕ್ಕಿದ್ವು. ಅಲ್ಲಿಯ ಕ್ರೂರ ಮೃಗಗಳು ಯಾವ ಸಮಯದಲ್ಲಿ ಅಲ್ಲಿಯ ಕಾಲುದಾರಿಯ ಕಡೆಗೆ ಬರುತ್ತವೆ ಎಂಬುದು ಯಾರಿಗೂ ತಿಳಿದಿಲ್ಲ. ಒಂಟಿಯಾಗಿ ಹೋದ ಸುಮಾರು ಜನ ಅವುಗಳ ಕೈಗೆ ಸಿಕ್ಕು ಅವುಗಳಿಗೆ ಆಹಾರವಾಗಿರ್ಬೋದು ಎಂಬುದು ಖಾತ್ರಿಯಾಗಿತ್ತು. ಅಲ್ಲಿ ಬೆಟ್ಟದ ತುದಿಗೆ ಹೋಗಿ ದಾರಿ ತಪ್ಪುವುದಕ್ಕೆ ಕಾರಣವನ್ನು ಕಂಡುಕೊಂಡಾಗ ಅಲ್ಲಿ ಹೆಚ್ಚಾಗಿ ಮೋಡ ಕವಿಯುತ್ತೆ. ಅದು ಕವಿದರೆ ಅಲ್ಲಿ 10 ಅಡಿ ಬಿಟ್ಟರೆ ಮುಂದಿನ ದಾರಿ ಕಾಣೋದೇ ಇಲ್ಲ. ಜೊತೆಗೆ ಆ ಮೋಡ ಬೇಗ ಕಡಿಮೆಯಾಗುವುದಿಲ್ಲ. ಆಗ ಅಲ್ಲಿಗೆ ಹೋದ ಜನರು ದಾರಿ ತಪ್ಪುವುದು ಮಾಮೂಲಿ ಅನ್ನಿಸಿತ್ತು. ಅದರ ಜೊತೆಗೆ ಆ ಬೆಟ್ಟದ ತುದಿಯಲ್ಲಿ ಹೋದಾಗ ಯಾರೋ ತಳ್ಳಿದಂತಾಗುತ್ತೆ. ಆ ಕಾರಣದಿಂದ ಆ ಬೆಟ್ಟದ ತುದಿಯಿಂದ ಸುಮಾರು ಜನ ಕೆಳಗೆ ಬಿದ್ದು ಸತ್ತು ಹೋಗಿದ್ದಕ್ಕೆ ಕಾರಣವನ್ನು ಹುಡುಕಿದಾಗ ಆ ಬೆಟ್ಟದ ತುದಿ ತುಂಬ ಎತ್ತರವಾಗಿರುವುದರಿಂದ ಅಲ್ಲಿ ಬೀಸುವ ಗಾಳಿ ತುಂಬ ರಭಸವಾಗಿರುತ್ತೆ. ಅಲ್ಲಿ ಯಾವುದನ್ನು ಆಧಾರವಾಗಿ ಹಿಡಿದುಕೊಳ್ಳದೆ ನಿಂತರೆ ಆ ಗಾಳಿಯ ರಭಸಕ್ಕೆ ಜಾರಿ ಬೀಳುವುದು ಖಂಡಿತವೆನಿಸಿತ್ತು. ಆ ಬೆಟ್ಟವನ್ನು ತೀಕ್ಷ್ಣವಾಗಿ ಗಮನಿಸಿ ನೋಡಿದಾಗ ಆ ಬೆಟ್ಟದ ರಹಸ್ಯದ ಹಿಂದಿನ ಕಾರಣ ಗೊತ್ತಾಗಿತ್ತು. ಕೊನೆಗೂ ಆ ಬೆಟ್ಟದ ರಹಸ್ಯವನ್ನು ಬಯಲು ಮಾಡಿದ ಖುಷಿಯಲ್ಲಿ ನಾವು ವಾಪಸ್ಸಾಗಿದ್ದೆವು. ಆ ಬೆಟ್ಟವನ್ನು ಹತ್ತಿ ಇಡೀ ಬೆಟ್ಟದ ಇಂಚಿಂಚು ಜಾಗವನ್ನು ಜಾಲಾಡಿತ್ತು ನಮ್ಮ ತಂಡ.
ಆಗ ನಮ್ಮ ತಂಡಕ್ಕೆ ಅಲ್ಲಿ ನಡೆಯುವ ಭಯಾನಕ ಅನುಭವಗಳಿಗೆ ಕ್ರೂರ ಮೃಗಗಳು, ದಟ್ಟವಾಗಿ ಕವಿಯುವ ಮೋಡ, ರಭಸದಿಂದ ಬೀಸುವಂಥ ಗಾಳಿಯೇ ಕಾರಣ ಅಂತ ಗೊತ್ತಾಗಿತ್ತು. ಆ ಬೆಟ್ಟದ ಬಗ್ಗೆ ಇರುವಂಥ ಮೂಢನಂಬಿಕೆಗಳು ದೂರಾಗಿದ್ದವು. ಈ ವೈಜ್ಞಾನಿಕ ಯುಗದಲ್ಲಿ ಈ ದುಷ್ಟಶಕ್ತಿಗಳು ಕೇವಲ ಭ್ರಮೆ ಅಂತ ಒತ್ತಿ ಒತ್ತಿ ಹೇಳಿದರೂ ಈ ದುಷ್ಟಶಕ್ತಿಗಳ ಬಗ್ಗೆ ನಂಬಿಕೆ ಇರುವವರಿಗೆ ಇವುಗಳ ಹಾವಳಿ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.